ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಟೆಲ್ ಸ್ಟೈಲ್ ಪಾವ್ ಬಜಿ ಮಾಡೋಣ. ಪಾವ್ ಬಜಿ ಮಾಡೋದನ್ನು ಒಂದು ಈಸಿ ಮೆಥಡ್ನಲ್ಲಿ ಹೇಳಿಕೊಡುತ್ತೇನೆ. ಮನೆಯಲ್ಲೇ ಮಾಡಿ ಸವಿಯಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಾನಲನ್ನು ಫಸ್ಟ್ ಟೈಮ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡೋ ಪ್ರತಿದಿನದ ವಿಡಿಯೋಗಳು ನಿಮಗೆ ಬರುತ್ತವೆ. ಮೊದಲು ನಾನು ಇಲ್ಲಿ 4 ಆಲೂಗಡ್ಡೆ, 3 ಕ್ಯಾರೆಟ್, 2 ಕಪ್ ಬಟಾಣಿ ಕುಕ್ಕರ್ನಲ್ಲಿ ಕುದಿಸಿ ಇಟ್ಟುಕೊಂಡಿದ್ದೇನೆ. ಈಗ ಇವುಗಳನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 4 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಈಗ ಇದರಲ್ಲಿ 2 ಚಮಚ ಬಟರನ್ನು ಹಾಕಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ. ಈಗ ಸಣ್ಣದಾಗಿ ಕಟ್ ಮಾಡಿದ 2 ಬಟ್ಟಲು ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ. ಈರುಳ್ಳಿ ಬೇಯಲು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಈಗ ಪಾವ್ ಬಜಿ ಮಸಾಲ 2 ಸ್ಪೂನ್ ಹಾಕಿಕೊಳ್ಳಿ. ಖಾರದ ಪುಡಿ 2 ಸ್ಪೂನ್ ಹಾಕಿಕೊಳ್ಳಿ. ಈಗ ಸಣ್ಣದಾಗಿ ಕಟ್ ಮಾಡಿದ 3 ಟೊಮಾಟೊಗಳನ್ನು ನಾನು ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅರಿಶಿನ ಪುಡಿ 1 ಚಮಚ. ಇದರ ಜೊತೆ ಕಸ್ತೂರಿ ಮೇಥಿ ಹಾಕಿಕೊಳ್ಳಿ. ಧನಿಯಾ ಪುಡಿ 1 ಸ್ಪೂನ್. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ 1 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದರಲ್ಲಿ 1 ಏಲಕ್ಕಿ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದ ನಂತರ ಸ್ಮ್ಯಾಶ್ ಮಾಡಿದ ಮಿಶ್ರಣವನ್ನು ಹಾಕಿಕೊಳ್ಳಿ. ಇದರಲ್ಲಿ 2 ಸ್ಪೂನ್ ಬಟರನ್ನು ಹಾಕಿಕೊಳ್ಳಿ. ಇದರಿಂದ ಸಾಂಬಾರ್ ತುಂಬ ರುಚಿಯಾಗುತ್ತದೆ. ಈಗ ಒಂದು ಪಾತ್ರೆ ತೆಗೆದುಕೊಳ್ಳಿ. ಅದರಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. 2 ಸ್ಪೂನ್ ಬಟರ್ ಹಾಕಿಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಸಾಂಬಾರನ್ನು ಇದರಲ್ಲಿ ಸೇರಿಸಿ ಇದರಲ್ಲಿ ಪಾವ್ಗಳನ್ನು ಹಾಕಿ ಬಟರನ್ನು ಹಚ್ಚಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ.
ಈಗ ನಿಮ್ಮ ರುಚಿಯಾದ ಹೋಟೆಲ್ ಸ್ಟೈಲ್ ಪಾವ್ ಭಾಜಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರುತ್ತೇನೆ. ನಮಸ್ಕಾರ.